ಕರ್ಕೊಂಬಂದಮೇಲೆ ಮಾರನೇ ದಿನ ಇನ್ನೊಬ್ಬನ್ನೇ ಎಲ್ಲೋ ಕರ್ಕೊಂಬರ್ತೀವಿ. ಕರ್ಕೊಂಡು ಬಂದು ಇವತ್ತು ರಾತ್ರಿ ಕರ್ಕೊಂಡು ಬರ್ತೀವಿ, ನಾಳೆ ರಾತ್ರಿ ಸತ್ತೋಗ್ತಾನೆ. ಈ ಆಶ್ರಮ ಓಪನ್ ಆಗಬೇಕಾದ್ರೆ ಪ್ರತಿ ಒಂದು ಕಡೆ ಲೆಟ್ರ್ ಕೊಟ್ಟಿರ್ತೀನಿ. ಆ ಲೆಟ್ರ್ ನನಗೆ ಸಹಾಯ ಆಗುತ್ತೆ. ತುಂಬ ಕಷ್ಟಪಟ್ಟು ಮಾಡ್ತೀನಿ. ಇರೋ ಬರೋ ದುಡ್ಡೆಲ್ಲ ಖಾಲಿ ಆಗುತ್ತೆ. ಅಲ್ಲಿಗೆ ಮಂಚ ಗಿಂಚ ಎಲ್ಲ ರೆಡಿ ಮಾಡ್ತೀನಿ. ಒಂದು ಪೊರಕೆಯಿಂದ ಹಿಡಿದು ಎಲ್ಲವೂ ತಂದಿಡ್ತೀನಿ. ಮಾರನೇ ದಿನ ಎಲ್ಲಿ ಯಾರನ್ನು ಕರ್ಕೊಂಬರೋದು ಗೊತ್ತಿಲ್ಲ. ಅಷ್ಟೆಲ್ಲ ಆದಮೇಲೆ ಸಿನಿಮಾ ರಂಗಕ್ಕೆ ಬಂದ್ರಿ, ನಿಮ್ಮ ಜೀವನ ಒಂದು ದಾರಿ ಕಾಣ್ತು, ಅದೆಲ್ಲ ಆಯ್ತು. ಮೇಡಮ್, ನಿಮಗೆ ಈ ಆಶ್ರಮ ನಡೆಸಬೇಕು ಅಂತ ಯಾಕೆ ಮನಸ್ಸಾಯಿತು? ಯಾಕಂದರೆ ಎಲ್ಲೋ ಒಂದು ಕಡೆ ನೀವೇ ತುಂಬ ಕಷ್ಟದಲ್ಲಿದ್ದೀರಿ. ಅದಲ್ಲದೆ ಇದು ನನಗೆ ಬೇಕಾ, ಈ ಎಕ್ಸ್ಟ್ರಾ ಖರ್ಚುಗಳು ಬೇಕಾ ಅಂತ ಎಲ್ಲೂ ಅನಿಸ್ತಿದೆ. ಯಾಕೆ ಆಶ್ರಮ ಮಾಡಬೇಕಂತ ಏನಕ್ಕೆ ಅನಿಸ್ತದೆ? ಏನಾರ ಒಂದು ಉದ್ದೇಶ ಇದೆಯಾ? ಯಾರು ಒಬ್ಬ ಸ್ಫೂರ್ತಿ ಇದ್ದಾರೆ ಇದಕ್ಕೆ? ಒಂದು 70 ಲಕ್ಷ ದುಡ್ಡು ಇಟ್ಕೊಂಡಿದ್ದೆ ಸರ್ ನನ್ನ ಹತ್ರ, ಸೈಡ್ ತೊಗೋಬೇಕು ಅಂತ. 70 ಲಕ್ಷ 60-70 ಲಕ್ಷ ಹೆಚ್ಚು ಕಮ್ಮಿ ಹಂಗೆ ಹಿಂಗೆ ಅಲ್ಲಿ ಇಲ್ಲಿ ಇತ್ತು ಸರ್. ಲೆಕ್ಕಕ್ಕೆ 50 ಅಲ್ಲಿತ್ತು, ಆ ಕಡೆ ಈ ಕಡೆ ಎಲ್ಲ ಇತ್ತು. ಚೀಟಿ ಅದು ಇದು ಎಲ್ಲ ಹಾಕಿದ್ದೆ. ಚೆನ್ನಾಗಿ ದುಡಿತಾ ಇದ್ದೆ ಸರ್. ಅಂಗಡಿಗಳಿಟ್ಟಿದ್ದೆ ನಾನು. ನನ್ನ ಸಿನಿಮಾ ಮಾಡಬೇಕಾದ್ರೆ ಬಟ್ಟೆ ಅಂಗಡಿ ಇಟ್ಟಿದ್ದೆ, ರೇಷನ್ ಅಂಗಡಿ ಎಲ್ಲವೂ ಇಟ್ಟಿದ್ದೆ ಸರ್. ಅದೊಂದೇ ಮಾಡ್ತಿರಲಿಲ್ಲ, ಅದು ಬೇರೆ ಬೇರೆಯವ್ರು ನೋಡ್ಕೊಳ್ತಾ ಇದ್ರು. ಮತ್ತು ಕಲಾವಿದರನ್ನ ಅಲ್ಲಿ ಇಲ್ಲಿ ಕಳಿಸ್ತಾ ಇದ್ದೆ. ಅಂದರೆ ಯಾವುದಾರ ಫಂಕ್ಷನ್ಗಳಿಗೆ, ಅಲ್ಲಿ ಇಲ್ಲಿ ಅಂದರೆ ಕೆಟ್ಟದಾಗಲ್ಲ, ಫಂಕ್ಷನ್ಗಳಿಗೆ ಕಳಿಸ್ತಾ ಇದ್ದೆ. ಅಲ್ಲ 50,000 20,000 30,000 ಆ ಥರ ಎಲ್ಲ ಬರ್ತಿತ್ತು ನನಗೆ. ಚೆನ್ನಾಗಿ ದುಡಿತಾ ಇದ್ದೆ ಸರ್, ಇಲ್ಲ ಅಂತ ನಾನು ಹೇಳಲ್ಲ. ನನಗೆ ಆಶ್ರಮ ಮಾಡಬೇಕು ಅಂತ ಅನಿಸಿದ್ದೆ. ನನಗೆ ಆಶ್ರಮ ಮಾಡಲೇಬೇಕು ಅಂತ ಫಸ್ಟ್ ಅನ್ನಿಸ್ಲಿಲ್ಲ. ನನ್ನ ಹತ್ರ ದುಡ್ಡಿತ್ತು. ಪುನೀತ್ ಸರ್ ಅವರು ನಮ್ಮನ್ನು ಬಿಟ್ಟು ಹೋದ್ಮೇಲೆ ಅಷ್ಟೊಂದು ಜನ ಸಂಪಾದನೆ ಮಾಡಿದರು. ಪುನೀತ್ ಸರ್ ಲಕ್ಷಾಂತರ ಜನ, ಕೋಟ್ಯಾಂತರ ಜನ. ನನಗನ್ಸಿದ್ದು ನಾನಿಷ್ಟು ಕಷ್ಟಪಟ್ಟೆ, ನಾನು 4 ಜನನ ಸಂಪಾದನೆ ಮಾಡೋಣ, ಜಾಸ್ತಿ ಬೇಡ, 4 ಜನ ನನ್ನ ಸತ್ರೆ ಅವ್ರು ಊಟ ಹಾಕಿದ್ರು ಅಂತ 4 ಜನನ ಸಂಪಾದನೆ ಮಾಡೋಣ ಅಂತ ಮೈಂಡಿಗೆ ಬಂತು. ಆಗ ಏನು ಮಾಡ್ಬೋದು ಅಂತ ಅಂದ್ಕೊಂಡಾಗ ಹೋಟೆಲ್ ಮಾಡೋಣ ಅಂತ ಅನ್ನಿಸ್ತು. ಹೋಟೆಲ್ ಮಾಡಿದ್ರೆ ದುಡ್ಡು ಬರುತ್ತೆ, ಹಾಕ್ತೀವಿ, ದುಡ್ಡು ಕೊಟ್ಬಿಡ್ತಾರೆ ಊಟ ಮಾಡಿ. ಇನ್ನೇನು ಮಾಡೋಣ, ಬಿಸ್ನೆಸ್ ಎಲ್ಲ ಅದು ದುಡ್ಡು ಅವಾಗಲೇ ಬಂದುಬಿಡುತ್ತೆ. ನನಗೆ ಈ ದುಡ್ಡು ಬರಬಾರ್ದು, ನನಗೆ ಇನ್ನೂ ಕಷ್ಟ ಏನೋ ಅಂತ ಹಳೇದು ಮರ್ತೋಗ್ಬಿಟ್ಟಿದ್ದೀನೇನೋ, ನಾನೇ ಮರ್ತುಬಿಟ್ಟಿದ್ದೇನೋ. ಆ ಕಷ್ಟ ನನಗೆ ಇನ್ನೂ ಗೊತ್ತಾಗಬೇಕು. ಸುಖವಾಗಿದ್ದೀನಿ, ಈಗ ಚೆನ್ನಾಗೇ ಇದ್ದೀನಿ, ಎಲ್ಲ ಮರ್ತು ಬಿಟ್ಟಿದ್ದೀನಿ, ಸುಖವಾಗಿದ್ದೀನಿ. ಇನ್ನೂ ಒಂದಷ್ಟು ಕಷ್ಟಪಡೋಣ, ಒಳ್ಳೆ ಕೆಲಸ ಮಾಡೋಣ, ನಂಗೆ ಆ ದುಡ್ಡು ವಾಪಸ್ ಬರಬಾರ್ದು, ಅಂಥದ್ದು ಏನಾರ ಮಾಡೋಣ ಅಂದಾಗ ಸರಿ ಆಶ್ರಮ ಮಾಡೋಣ ಅಂತ ಮೈಂಡಿಗೆ ಬಂತು ಸರ್. ಅವಾಗ ಯಾರು ಆಶ್ರಮ ಅಂದರೆ ಯಾವ ಥರ ಮಾಡೋಣ? ದುಡ್ಡಿರೋರನ್ನ ನಾವು ನೋಡ್ಕೊಳ್ಳೋದಾ? ದುಡ್ಡು ಕೊಡ್ತಾರೆ, ಬೇಡ, ಯಾರು ಇಲ್ದಿದ್ದವ್ರಿಗೆ ಊಟ ಹಾಕೋಣ ಅಂತ ನನ್ನ ಮನಸ್ಸಿಗೆ ಬಂತು. ಅವಾಗ ಮನಸ್ಸಿಗೆ ಬಂದಿದ್ದು ಅಲ್ಲೆಲ್ಲ ಹುಡುಕಿದ್ವಿ ಜಾಗ. ಮಲ್ಲೇಶ್ವರಮಿಂದ ಈ ಗಂಗೋಡ್ನಹಳ್ಳಿವರೆಗೂ ಜಾಗ ಹುಡುಕಿದ್ವಿ, ಎಲ್ಲೂ ಸಿಗಲಿಲ್ಲ ನಮಗೆ. ತುಂಬ ಹುಡುಕಿದ್ವಿ. ಅದಾದಮೇಲೆ ದುಡ್ಡು ಖರ್ಚಾಗ್ಬಿಡುತ್ತೆ ಅನ್ನೋದು ಭಯ. ಹುಡುಕ್ತೆ ಫಾಸ್ಟಾಗೆ ಹುಡುಕ್ತೆ ನಾನು. ಆಮೇಲೆ ಇಲ್ಲಿ ಖಾಲಿ ಜಾಗ, ಇದು ಧನಂಜಯ ಅಂತೇಳಿ ಅವ್ರ ಓನರು, ಖಾಲಿ ಜಾಗ ಇರುತ್ತೆ. ಅವ್ರು ಇನ್ನೊಂದು ಜಾಗ ತೋರಿಸಿರ್ತಾರೆ, ರಮೇಶನವರು ಕರ್ಕೊಂಬಂದಿರ್ತಾರೆ. ಅವ್ರು ಇನ್ನೊಂದು ಜಾಗ ತೋರಿಸಿದ್ರೆ ತುಂಬ ಚಿಕ್ಕದಾಗುತ್ತೆ, ಜಾಗ ಸಾಕಾಗಲ್ಲ. ಅಲ್ಲಿಂದ ಈ ಜಾಗ ಹೊಟ್ಟೋಗ್ತೀನಿ ವಾಪಸ್ಸು, ಸರಿ ಹೋಗಲ್ಲ ಅಂತ. ಮತ್ತೆ ಮಾರನೇ ದಿನ ಅವರೇ ಫೋನ್ ಮಾಡ್ತಾರೆ, ನಮ್ದು ಇನ್ನೊಂದು ಜಾಗ ಇದೆ ಬಂದು ನೋಡಿ ಅಂತ. ಸರಿ ಅಂತ ಇಲ್ಲಿಗೆ ಬರ್ತೀನಿ. ಇದು ತುಂಬ 5 ಸೈಟ್ ಇದೆ, 30-40 5 ಸೈಟ್ ಇದೆ. ಆಮೇಲೆ ಈ ಜಾಗ ನೋಡಿದಾಗ ಸಾಕಾಗುತ್ತೆ ನನಗೆ ಅನಿಸುತ್ತೆ. ಆವಾಗ ಕೂತ್ಕೊಂಡು ಮಾತುಕತೆ, ಖಾಲಿ ಜಾಗ ಮಾತುಕತೆ ಮಾಡಿದಾಗ 8 ಲಕ್ಷ ಅಡ್ವಾನ್ಸ್ ಕೊಡ್ತೀನಿ ಅವ್ರಿಗೆ. ಈ ಖಾಲಿ ಜಾಗಕ್ಕೆ ಈ ಗೋಡೆಗಳನ್ನ ಕಟ್ಕೊಡ್ತಾರೆ, ಪೈಂಟಿಂಗ್ ನಾನು ಮಾಡ್ಕೊಳ್ತೀನಿ, ಈ ಶೀಟ್ ನಾನು ಹಾಕ್ಕೊಳ್ತೀನಿ, ನಿಂತಿರೋ ನಾವೇನು ಕೂತಿದ್ವೋ ಈ ಗಾರೆ ಸಮೇತ ನಾನು ಹಾಕ್ಕೊಳ್ತೀನಿ. ಲಕ್ಷಾಂತರ ರೂಪಾಯಿ ಸುರಿತೀನಿ ಈ ಜಾಗಕ್ಕೆ. ಬೇಕಾದಷ್ಟು ಏನೇನು ಬೇಕು ಎಲ್ಲ ಈ ಆಶ್ರಮಕ್ಕೆ ಪ್ರತಿ ಒಂದು ಕ್ಯಾಮ್ರಾಯಿಂದ ಹಿಡಿದು, ಟಿ ವಿಯಿಂದ ಹಿಡಿದು, ಲೋಟ, ತಟ್ಟೆ, ಪಾತ್ರೆ, ಸ್ಟವ್, ಈ ಪಿನ್ ಟು ಪಿನ್ ಒಂದು ಸಂಸಾರಕ್ಕೆ ಏನೇನು ಬೇಕು, ಒಂದು ಮನೆಗೆ ಸಂಸಾರಕ್ಕೆ ಬೇಕು. ಬಟ್ ಇಲ್ಲಿ ಆಶ್ರಮ ಅಲ್ವಾ, ಬೇಕಾದಷ್ಟು ತೊಗೊಂಬಂದು ನನ್ನ ಹತ್ರ ದುಡ್ಡಿತ್ತು, ಗೊತ್ತಾಗಲಿಲ್ಲ. ಒಳ್ಳೊಳ್ಳೆದೇ ಬಜಾಜ್ ಕ್ಯಾಮ್ರಾಗಳೇ ಬೇಕು, ಇದು ಬೇರೆ ಇದು ಫ್ಯಾನ್ಗಳು, ಟಿ ವಿ, ಇಂಥದ್ದೇ ಒಳ್ಳೊಳ್ಳೆ ಕಂಪ್ನಿಗಳನ್ನೇ, ಗೀಝರು, ಪಿನ್ ಟು ಪಿನ್ ತೊಗೊಂಬಂದು ಹಾಕ್ತೀನಿ, ಎಲ್ಲ ಹಾಕ್ತೀನಿ. ಗ್ರೂಪ್ ರೇಷ ಕೂಡ ಮಾಡ್ತೀನಿ. ಖಾಲಿ ಜಾಗ ಅಲ್ವ, ಹೊಸ ಮನೆ. MLA ಅವರು ವಿಶ್ವನಾಥ್ ಅವ್ರನ್ನ ಕರಿತೀನಿ. ಕರೆದಾಗ ಅವರು ಒಂದು ಡೇಟ್ ಕೊಡ್ತಾರೆ, ಅವತ್ತು ಡೇಟ್ ಕೊಡ್ತಾರೆ, ಬರೋಕ್ಕಾಗಲ್ಲ ಅವತ್ತು. ನಮ್ಮ MLA ವಿಶ್ವನಾಥ್ ಅವರು ಅವತ್ತು ಬಜೆಟ್ ಇರುತ್ತೆ, ಫೆಬ್ರವರಿ 17ನೇ ತಾರೀಕು ಬಜೆಟು, ಆಗಲ್ಲ ಬರೋಕ್ಕೆ. ಆದರೂ ನೀವು ಮಾಡಿ, ನಾನು ಇನ್ನೊಂದು ದಿನ ಬರ್ತೀನಿ ಅಂತಾರೆ. ಗ್ರೂಪ್ ರೇಷ ಮಾಡ್ತೀವಿ. ಮಾಮೂಲಿ ಮನೆ ಗ್ರೂಪ್ ರೇಷ ಎಷ್ಟು ಜೋರಾಗಿ ಮಾಡ್ತೀವೋ ಅಷ್ಟೇ ಜೋರಾಗಿ ಒಂದು 60-70 ಸಾವಿರ ಖರ್ಚು ಮಾಡಿ ಗ್ರೂಪ್ ರೇಷ ಮಾಡ್ತೀನಿ. ಒಳ್ಳೆ ಜಾಗ, ಹೊಸ ಜಾಗ ಅಲ್ವಾ. ಸುಮಾರು ರಾತ್ರಿ ಪೂಜೆ, ಬೆಳಗ್ಗೆ ಪೂಜೆ ಎಲ್ಲವೂ ಒಂದು 5-6 ಜನ ಪುರೋಹಿತರು ಕರೆಸಿ ಎಲ್ಲ ಚೆನ್ನಾಗಿ ಮಾಡ್ತೀನಿ. ಎಲ್ಲ ಚೆನ್ನಾಗಾಗುತ್ತೆ. ಮಾರನೇ ದಿನ ಎಲ್ಲಿ ಕರ್ಕೊಂಬರೋದು ಅಂತ ಗೊತ್ತಿಲ್ಲ, ತುಂಬ ಕಷ್ಟಪಟ್ಟು ಮಾಡ್ತೀನಿ. ಇರೋ ಬರೋ ದುಡ್ಡೆಲ್ಲ ಖಾಲಿ ಆಗುತ್ತೆ. ಅಲ್ಲಿಗೆ ಮಂಚ ಗಿಂಚ ಎಲ್ಲ ರೆಡಿ ಮಾಡ್ತೀನಿ. ಒಂದು ಪೊರಕೆಯಿಂದ ಹಿಡಿದು ಎಲ್ಲವೂ ತಂದಿಡ್ತೀನಿ.
ಮಾರನೇ ದಿನ ಎಲ್ಲಿ ಯಾರನ್ನು ಕರ್ಕೊಂಬರೋದು ಗೊತ್ತಿಲ್ಲ. ಆಮೇಲೆ ಇನ್ನು ಯಾರೋ ಈ ಥರ ಗ್ರೂಪಲ್ಲಿ ಪರಿಚಯ ಆಗಿರ್ತಾರೆ, ಗೀತಮ್ಮ ಅಂತ. ಆ ಗೀತಮ್ಮ ಅವರು ನನಗೆ ಒಂದಷ್ಟು ಸಪೋರ್ಟ್ ಮಾಡ್ತಾರೆ, ಎಲ್ಲಿ ಕರ್ಕೊಂಬರ್ಬೇಕು, ಹೆಂಗೆ ಕರ್ಕೊಂಬರ್ಬೇಕು, ಏನು ಮಾಡಬೇಕು ಅಂತ. ಹಾಗೆ ರೌಂಡ್ ಹಾಕ್ತಾ ಇರ್ತೀವಿ, ಮಾರುತಿ ವ್ಯಾನು, ನಾನು ನನ್ನ ಮಗ ಎಲ್ಲ ಕಡೆ ರೌಂಡ್ ಹಾಕ್ತೀವಿ. ಫಸ್ಟ್ ಒಂದು ಲಕ್ಷ್ಮೀ ಅಜ್ಜಿ ಸಿಗ್ತಾರೆ ನನಗೆ, ಅವರು ಇರ್ತಾರೆ ಗೀತಮ್ಮ ನನ್ನ ಜೊತೆಗೆ. ಒಂದು ಅಜ್ಜಿ ಸಿಗ್ತಾರೆ ನನಗೆ. ಯಶವಂತಪುರದಲ್ಲಿ ತುಂಬ ಜೋರು ಮಳೆನೋ ಏನೋ ಚಳಿ, ನಡ್ಕೊಂಡು ಕೂತಿರ್ತಾರೆ ನನ್ನ ಆಶ್ರಮದಲ್ಲಿ, ತುಂಬ ನಡಕ್ತಿರ್ತಾರೆ. ಆ ಅಜ್ಜಿನ ಕರ್ಕೊಂಬರ್ತೀವಿ ಫಸ್ಟು. ಆಮೇಲೆ ಅದ್ರ ಜೊತೆಗೆ ದೇವೇ ಪರ್ಕತ್ರ ಬರ್ತೀವಿ, ಅಲ್ಲೆಲ್ಲ ಹುಡ್ಕೊಂಡು ದೇವೇ ಪರ್ಕತ್ರ ಒಬ್ಬರು ಚಳಿಯಲ್ಲಿ ನಡಕ್ತಾ ಇರ್ತಾರೆ, ತಮಿಳ್ನಾಡವರು ಅವರು ಅರುಣಾಚಲ ಅಂತ. ಲಕ್ಷ್ಮೀ ಅಜ್ಜಿ ಅರುಣಾಚಲ ಇಬ್ಬರನ್ನ ಕರ್ಕೊಂಬರ್ತೀವಿ ಆಶ್ರಮಕ್ಕೆ. ನನಗೆ ಬೇರೆ ವಿಷಯ ಗೊತ್ತಿರಲ್ಲ, ಅವರಿಬ್ಬರು ಮಾತ್ರ ಕರ್ಕೊಂಬರ್ತೀವಿ. ಕರ್ಕೊಂಬಂದಮೇಲೆ ಮಾರನೇ ದಿನ ಇನ್ನೊಬ್ಬರನ್ನೇ ಎಲ್ಲೋ ಕರ್ಕೊಂಬರ್ತೀವಿ. ಕರ್ಕೊಂಡು ಬಂದು ಇವತ್ತು ರಾತ್ರಿ ಕರ್ಕೊಂಡು ಬರ್ತೀವಿ, ನಾಳೆ ರಾತ್ರಿ ಸತ್ತೋಗ್ತಾನೆ. ಇಲ್ಲಿ ಸ್ಟಾರ್ಟ್ ಆಗುತ್ತೆ ನನ್ನ ಹಣೆಬರ. ರಾಣಿ ಯಾರು? ರಾಣಿ ಥರ ಇದ್ದಂಥ ಶಶಿಕಲಾ ಕ್ಯಾರವನ್ನಲ್ಲಿ ಕೂತ್ಕೊಳ್ತಿದ್ದೆ. ಮನೆ ಮುಂದೆ ಗಾಡಿ ಬರ್ತಿತ್ತು, ಪಿಕಪ್ ಡ್ರಾಪ್ ಕರ್ಕೊಂಡು ಹೋಗ್ತಿದ್ರು. ಊಟ ಮಾಡೋಕ್ಕೆ ಮುಂಚೆನೇ ಕೆಲವರು ಸಂಬಳ ಕೊಡ್ತಾಯಿದ್ರು, ಸಂಜೆ ಆದಮೇಲೆ ಸಂಬಳ ಕೊಡ್ತಾಯಿದ್ರು. ರಾಣಿ ಥರ ಮನೆಗೆ ಬರ್ತಿದ್ದೆ. ಇವತ್ತು ಕರ್ಕೊಂಬರ್ತೀನಿ ಒಬ್ಬ ವ್ಯಕ್ತಿನ, ನಾಳೆ ರಾತ್ರಿ ಅದೇ ಸೇಮ್ ಟೈಮಿಗೆ ಸತ್ತೋಗ್ತಾನೆ. 4 ವರ್ಷ ರೋಡಲ್ಲಿರ್ತಾನೆ. ಸತ್ತ ಮೇಲೆ ಎತ್ತಾಕಬೇಕು ಅಷ್ಟೇ ಗೊತ್ತು ನನಗೆ, ಬೇರೆ ಏನೂ ಗೊತ್ತಿಲ್ಲ. ಇದ್ರ ಬಂಡ ಯಾವುದು ಏನೋ, ಇದರ ಗಂಧ ಗಾಳಿ ಏನೂ ಗೊತ್ತಿಲ್ಲ ನನಗೆ. ಏನು ಮಾಡಬೇಕು ಗೊತ್ತಿಲ್ಲ. ಒಳ್ಳೆ ಕೆಲಸ ಮಾಡಬೇಕು ಅಂತ ಮಾತ್ರ ಗೊತ್ತಿತ್ತು. ಆತ್ಮಸಾಕ್ಷಿಯಾಗಿ ಒಳ್ಳೆ ಕೆಲಸ ಮಾಡಬೇಕು ಅನ್ನೋದು ಮಾತ್ರ ನನ್ನ ಮನಸ್ಸಲ್ಲಿತ್ತು. ಹಾಗಾಗಿ ನಾನು ಎಲ್ಲವೂ ನುಗ್ದೆ. ಒಂದಷ್ಟು ಪೇಪರ್ಗಳನ್ನೂ ಮಾಡಿಸಿದ್ದೆ. ಒಂದಷ್ಟು ಇವತ್ತು ಏನಿದ್ದಾರೆ ನಮ್ಮ ಜಯರಾಜ್ ನಾಡು ಅವರು, ಆಸರೆ ಫೌಂಡೇಶನ್ ಅವರು ನಾನು ಪರಿಚಯ ಮಾಡ್ಕೊಳ್ತೀನಿ. ಅವರಿಂದ ಒಂದಷ್ಟು ಪೇಪರ್ಗಳನ್ನ ಮಾಡಿಸ್ತೀನಿ. ಏನೇನು ಮಾಡಬೇಕು ಅನ್ಸುತ್ತೆ ಅದೆಲ್ಲ ಮಾಡಿಸ್ಕೊಡ್ತಾರೆ. ಅದಕ್ಕೆಲ್ಲ ಏನೇನಿರುತ್ತೆ ಕೊಟ್ಟಿರ್ತೀವಿ. ಅದಾದಮೇಲೆ ಇನ್ನೊಂದು ಪೇಪರ್ ಮಾಡಬೇಕು ಅನ್ಸಿರುತ್ತೆ. ನನಗೆ ಅವರೂ ಹೇಳಿಲ್ಲ, ನಾನೂ ಕೇಳಿಲ್ಲ, ನನಗೆ ಅದ್ರ ಬಗ್ಗೆನೂ ಗೊತ್ತಿಲ್ಲ. ಇದ್ರ ಆಶ್ರಮದ ಲೇಸನ್ಸು ಗೌರ್ಮೆಂಟಿಂದ ತೊಗೋಬೇಕು ಅನ್ನೋದು ನಿಜವಾಗ್ಲೂ ನನಗೆ ಅಷ್ಟು ಗೊತ್ತಿಲ್ಲ, ಗೊತ್ತಾಗಲೂ ಇಲ್ಲ ಬಿಡಿ. ಅದ್ರ ಬಗ್ಗೆ ನನಗೆ ಗೊತ್ತಿರಲಿಲ್ಲ. ಗೊತ್ತಾಗಿದ್ದು ಯಾವಾಗ ಅಂದರೆ ನನ್ನ ಬುಡಕ್ಕೆ ಬೆಂಕಿ ಬಿದ್ದಾಗಲೇ ಗೊತ್ತಾಗಿದ್ದು. ಇವತ್ತು ಕರ್ಕೊಂಬರ್ತೀನಿ, ನಾಳೆ ಒಬ್ಬ ಮನುಷ್ಯ ಸಾಯ್ತಾನೆ, ಸತ್ತ ಮೇಲೆ ಚಿತಾಗಾರಕ್ಕೆ ತೊಗೊಂಡೋಗ್ಬೇಕು ಅನ್ನೋದು ಮಾತ್ರ ಗೊತ್ತು. ಲೆಟ್ರ್ ಬೇಕು, ಮೆಡಿಕಲ್ ಸರ್ಟಿಫಿಕೇಟ್ ಬೇಕು ಅನ್ನೋದು ಗೊತ್ತಿಲ್ಲ. ಆಮೇಲೆ ನಾನು ಒಂದಷ್ಟು ಜನಕ್ಕೆ ಫೋನ್ ಮಾಡ್ತೀನಿ, ಮೆಡಿಕಲ್ ಸರ್ಟಿಫಿಕೇಟ್ ಮಾಡಿಸ್ಬೇಕು. ಮೆಡಿಕಲ್ ಸರ್ಟಿಫಿಕೇಟ್ ಮಾಡಿಸೋದಕ್ಕೆ ಲೆಟ್ರ್ ಕೊಡಬೇಕಲ್ಲ ಸ್ಟೇಷನಿಂದ. ನಮಗೆ ಲೆಟ್ರ್ ಕೊಟ್ಟಿರ್ತಾರೆ ಕರ್ಕೊಂಬಂದು, ಆ ಲೆಟ್ರ್ ಬೇಕು. ಇಲ್ಲ ಯಾರೋ ಕುಟುಂಬದವ್ರು ಕರ್ಕೊಂಬಂದು ಸೇರಿಸಿರ್ತಾರೆ, ಅವ್ರು ಯಾರಾದರೂ ಇರಬೇಕು. ನನಗೆ ಯಾವುದೂ ಇಲ್ವಲ್ಲ ಇಲ್ಲಿ. ಎಲ್ಲೋ ರೋಡಲ್ಲಿ ಬಿದ್ದಿದ್ದವನ್ನ ಉಳಿಸ್ತೀವಿ. ಒಂದು ಜೀವನ ಕಾಪಾಡಬೇಕು ಅನ್ನೋದು ಮಾತ್ರ ಗೊತ್ತಿರುತ್ತೆ, ಇದ್ರ ಹಿನ್ನೆಲೆ ಗೊತ್ತಿರಲ್ಲ. ಆಗ ಪ್ರತಿಯೊಬ್ಬರಿಗೂ ಫೋನ್ ಮಾಡ್ತೀನಿ, ಎಲ್ಲೂ ನನಗೆ ಮೆಡಿಕಲ್ ಸರ್ಟಿಫಿಕೇಟ್ ಸಿಗಲ್ಲ, ಯಾರೂ ಕೊಡಲ್ಲ ನನಗೆ. ಗೊತ್ತಿದ್ರೂ ಯಾರೂ ನನಗೆ ಸಹಾಯ ಮಾಡಲ್ಲ, ಇದು ಸತ್ಯ. ಮತ್ತು ನನಗೆ ಎಷ್ಟೆಷ್ಟೇ ದೊಡ್ಡದು ಅಂತ ವ್ಯಕ್ತಿ ಗೊತ್ತಿದ್ದರೂ ನಾನು ಯಾರ ಮನೆ ಬಾಗಿಲಿಗೂ ಹೋಗಲ್ಲ. ಈ ಕಷ್ಟ ನಾನು ಅನುಭವಿಸ್ಬೇಕು, ಮಾಡಿದ್ದೀನಲ್ವಾ. ಒಳ್ಳೆ ಕೆಲಸ ಮಾಡಬೇಕು ಅಂತ ತಾನೇ ಬಂದಿದ್ದೀನಿ. ದುಡ್ಡಿತ್ತು, ಎಲ್ಲವೂ ಮಾಡಿದೆ. ಮುಂದೇನು ಮಾಡಬೇಕು? ರಾತ್ರಿ ಸತ್ತಿರೋ ಹೆಣನ ನಮ್ಮ ಮಾರುತಿ ವ್ಯಾನಲ್ಲಿ ಹಾಕ್ಕೊಂಡು KC ಜನರಲ್ಗೆ ಹೋಗ್ತೀವಿ. ಅಲ್ಲೊಂದು ಸರ್ಟಿಫಿಕೇಟ್ ಕೊಡ್ತಾರೇನೋ ಅಂತ ನನಗೆ ಚಿತಾಗಾರದಲ್ಲಿ ಕೇಳಿದಾಗ ಸರ್ಟಿಫಿಕೇಟ್ ತೊಗೊಂಡು ಬನ್ನಿ ಅಂತ ಹೇಳ್ತಾರೆ. KC ಜನರಲ್ಗೆ ಹೋಗ್ತೀವಿ. ಅದು ಮೈಂಡಲ್ಲಿರುತ್ತೆ, ಅಲ್ಲಿ ಸತ್ತೋಗಿದ್ದಾರೆ ಆಲ್ರೆಡಿ, ಕರ್ಕೊಂಡೋಗಿ ಅಂತಾರೆ. ಅವ್ರು ಏನೂ ಕೊಡಲ್ಲ. ಅಲ್ಲಿಂದ ವಿಕ್ಟೋರಿಯಾ ಕರ್ಕೊಂಡೋಗ್ತೀವಿ. ಸತ್ತಿರೋ ಹೆಣನ ತೊಗೊಂಡು ಇಡೀ ರಾತ್ರಿ ಸುತ್ತೀವಿ. ನಾಯಿ ಪಾಡವತ್ತು ನಮ್ಮದು. ನಾಯಿ ಅದ್ರ ಬೆಚ್ಚಗೆ ಒಂದು ಕಡೆ ಮಲಗಿರುತ್ತೆ ಪ್ರಾಣಿ, ಅದಕ್ಕಿಂತ ಕಡೆಗತಿ ನಂದವತ್ತು. ನನ್ನ ಮಗ ಅವತ್ತು ಕೇಳ್ತಾನೆ, ಇದು ನಿನಗೆ ಬೇಕಿತ್ತಾ? ಹೆಂಗೋ ರಾಣಿ ಥರ ಇದ್ದೆ, ಕೆಲಸ ಮಾಡ್ತಿದ್ದೆ, ಬಂಗಾರದಂಗಿದ್ದೆ, ಇದು ನಿನಗೆ ಬೇಕಿತ್ತಾ ಅಂತ ನನ್ನ ಮಗ ಕೇಳ್ತಾನೆ. ವಿಧಿ ಇಲ್ಲ, ಕಣ್ಣಲ್ಲಿ ನೀರು ಇಳಿತಾ ಇದೆ. ಸತ್ತಿರೋನಿಗೆ ಸತ್ಕಾರ ಮಾಡಬೇಕು, ಯಾರೂ ಕರ್ಕೊಳ್ಳೋರಿಲ್ಲ, ಯಾರೂ ಸಹಾಯ ಮಾಡೋರಿಲ್ಲ. ಅವತ್ತು ತುಂಬ ಜನಕ್ಕೆ ಫೋನ್ ಮಾಡಿ ಕೇಳ್ತೀನಿ, ಯಾರೂ ಮಾಡಲ್ಲ. ಅವತ್ತು ವಿಕ್ಟೋರಿಯಾ ಕರ್ಕೊಂಡೋಗ್ತೀನಿ. ಅಲ್ಲಿ ಇಲ್ಲ ಲೆಟ್ರ್ ತೊಗೊಂಬನ್ನಿ, ಯಾರು ಕಳಿಸಿದ್ದು ನಿಮಗೆ, ಹೆಂಗೆ ಕರ್ಕೊಂಬಂದಿರಿ ಅಂತ ಅವರು ಕೇಳ್ತಾರೆ. ಇಲ್ಲ ಈ ಥರ ರೋಡಲ್ಲಿದ್ದರು ಕರ್ಕೊಂಬಂದ್ವಿ ಅಂತ ಅಂದಾಗ ಅಲ್ಲೂ ಏನೂ ಕೆಲಸ ಆಗಲ್ಲ. ಮಾರ್ಜರಿಲಿ ಹಾಕ್ಬಿಡಿ ಅಂತಾರೆ. ಮಾರ್ಜರಿಲಿ ಎಲ್ಲ ಹಾಕೋದು? 15 ಸತಿ ತಿರುಗಬೇಕು. ಪೊಲೀಸು ನನಗೆ ಭಯ. ಆವಾಗ ಇವರೆಲ್ಲ ಹಂಗಂದ್ರಲ್ಲ, ಪೊಲೀಸು ಅದು ಇದು ಎಲ್ಲ ಬರ್ತಾರಮ್ಮ, ನೀವು ಮಾರ್ಜರಿಲಿ ಕರ್ಕೊಂಬನ್ನಿ. ಸರಿ ಬೇಡ ಬಿಡಿ ಸರ್ ಅಂತ ನಾನು ಕರ್ಕೊಂಬಂದ್ಬಿಡ್ತೀನಿ. ಇಡೀ ರಾತ್ರಿ
KC ಜನರಲ್ಲು ವಿಕ್ಟೋರಿಯಾ, ಇಲ್ಲಿಂದ 20 ಕಿಲೋಮೀಟ್ರ್ KC ಜನರಲ್ಲು ವಿಕ್ಟೋರಿಯಾ ಆ ಕಡೆ, ಇಡೀ ರಾತ್ರಿ ಸುತ್ತಿ ಮತ್ತೆ ಬೆಳಗಿನ ಜಾವ 4 ಗಂಟೆಗೆ ತೊಗೊಂಬಂದು ಇಲ್ಲೇ ಮಲಗಿಸ್ತೀವಿ. ಇಲ್ಲಿಂದನೇ ಕರ್ಕೊಂಡೋಗಿ ಮತ್ತೆ ಮಲಗಿಸ್ತೀವಿ. ಏನು ಮಾಡಬೇಕು ಮತ್ತೆ ಮಾದನಾಯಕನಹಳ್ಳಿ ಸ್ಟೇಷನ್ಗೆ ಹೋಗ್ತೀನಿ. ಅಲ್ಲೂ ಈ ಥರ ಹೇಳ್ತೀನಿ, ಬರ್ಕೊಳ್ತಾರೆ ಎಲ್ಲ, ಯಾರೂ ನಂಗೆ ಸಹಾಯ ಮಾಡಲ್ಲ. ಆಮೇಲೆ ಏನು ಮಾಡಬೇಕು, ವಿಧಿ ಇಲ್ಲ. ಆಮೇಲೆ ನಾನು ಪಂಚಾಯತಿಗೆಲ್ಲ ಒಂದು ಲೆಟ್ರ್ ಕೊಟ್ಟಿರ್ತೀನಿ. ಈ ಆಶ್ರಮ ಓಪನ್ ಆಗಬೇಕಾದ್ರೆ ಪ್ರತಿ ಒಂದು ಕಡೆ ಲೆಟ್ರ್ ಕೊಟ್ಟಿರ್ತೀನಿ. ಆ ಲೆಟ್ರ್ ನನಗೆ ಸಹಾಯ ಆಗುತ್ತೆ. ಯಾರೋ ಒಬ್ರು ಹೇಳ್ತಾರೆ ಇಲ್ಲಿ ಊರವರು, ಇಲ್ಲ ಈ ಥರ ಪಂಚಾಯತಿಯಿಂದ ಒಂದು ಲೆಟ್ರ್ ತೊಗೊಳ್ಳಿ, ಇದು ಗ್ರಾಮ ಪಂಚಾಯತಿಗೆ ಸೇರುತ್ತೆ, ಲೆಟ್ರ್ ತೊಗೊಳ್ಳಿ ಅಂತ. ಆವಾಗ ಪ್ರಭಾವತಿ ಅಂತ ಹೆಲ್ತ್ ಇನ್ಸ್ಪೆಕ್ಟ್ರು ನನಗೆ ಸಹಾಯ ಮಾಡ್ತಾರೆ. ನೋಡಿ, ಒಬ್ಬ ಮನುಷ್ಯ ಅದಾಗೋಷ್ಟರಲ್ಲಿ ಸಂಜೆ ಆಗೋಗುತ್ತೆ. ನೋಡಿ, ಸಂಜೆ ಆಗೋಗುತ್ತೆ ನನಗೆ. ನಾಯಿ ಪಾಡು ರೀ, ಒಬ್ಬ ಮನುಷ್ಯನ ಸತ್ತಿರೋವನ್ನ ತೊಗೊಂಡೋಗಿ ಸುಡೋದಕ್ಕೆ ನಾಯಿ ಪಾಡು. ಅವನ್ನ ಒಂದು ಗ್ರಾಮ ಪಂಚಾಯತಿ ಅವರು ಇವ್ರನ್ನ ಆಶಾ ಕಾರ್ಯಕರ್ತರನ್ನ ಇಲ್ಲಿ ಕಳಿಸ್ಕೊಡ್ತಾರೆ. ಹೌದು ಮೇಡಮ್, ಈ ಥರ ತೀರ್ಕೊಂಡಿದ್ದಾರೆ ಅಂತ ಹೇಳ್ತಾರೆ. ಅಲ್ಲಿಂದ ನಾವೆಲ್ಲರಿಗೂ ಲೆಟ್ರ್ ಕೊಟ್ಟಿರ್ತೀವಿ ಅವ್ರಿಗೆ. ಅವರು ಒಂದು ಲೆಟ್ರ್ ಕೊಡ್ತಾರೆ ಗ್ರಾಮ ಪಂಚಾಯತಿಯಿಂದ. ಆ ಲೆಟ್ರ್ ತೊಗೊಂಡು ಒಬ್ಬರು ಡಾಕ್ಟ್ರು ಯಾರ ಹತ್ರ ತೊಗೋಬೇಕು ಅನ್ನೋದು ಗೊತ್ತಿಲ್ಲ, ಎಲ್ಲಿ ಹೋಗಬೇಕು ಗೊತ್ತಿಲ್ಲ. ನೋಡಿ, ಒಳ್ಳೆ ಕೆಲಸ ಮಾಡೋರಿಗೆ 100 ವಿಘ್ನಗಳಂತೆ, 1000 ವಿಘ್ನಗಳು, ಕಷ್ಟ 1000. ಒಳ್ಳೆ ಕೆಲಸ ಮಾಡೋರಿಗೆ 1000 ಕಷ್ಟ. ಆಮೇಲೆ ಯಾರೋ ಒಬ್ಬರು ನಮ್ಮ ಗಾಯತ್ರಿ ನಗರದಲ್ಲಿ ಒಬ್ಬರು ಡಾಕ್ಟ್ರು, ನನಗೆ ಯಾವಾಗಲೂ ಹೋಗ್ತಿರ್ತೀವಿ ಬರ್ತೀವಿ, ಅವ್ರಿಗೆ ಕೇಳ್ತೀನಿ, ಲೆಟ್ರ್ ಇಲ್ಲದೆ ಕೊಡೋಕ್ಕಾಗಲ್ಲ ಅಂತ ಅವರು ಹೇಳ್ತಾರೆ. ಇಲ್ಲ, ಹಿಂಗೆ ಪಂಚಾಯತಿಂದ ಒಂದು ಲೆಟ್ರ್ ಕೊಟ್ಟಿದ್ದಾರೆ, ದಯವಿಟ್ಟು ಮಾಡಿಕೊಡಿ, ನಿಮ್ಮ ಕೈ ಮುಗಿತೀನಿ ಅಂತ ರಿಕ್ವೆಸ್ಟ್ ಮಾಡಿ ಕೈ ಕಾಲು ಹಿಡ್ಕೊಂಡು ಭಿಕ್ಷೆ ಬೇಡ್ತೀನಿ. ಆವಾಗ ಅವ್ರು ಮೆಡಿಕಲ್ ಸರ್ಟಿಫಿಕೇಟ್ ಕೊಡ್ತಾರೆ. ಒಂದು ಈ ಕಡೆ ಪಂಚಾಯತಿಯಿಂದ ಒಂದು ಲೆಟ್ರ್ ಬರುತ್ತೆ, ಈ ಕಡೆ ಮೆಡಿಕಲ್ ಸರ್ಟಿಫಿಕೇಟಿಂದ ಇಬ್ಬರು ಡಾಕ್ಟ್ರದ್ದು ತೊಗೊಂಡು ಅವಾಗ ಚಿತಾಗಾರಕ್ಕೆ ಫೋನ್ ಮಾಡ್ತೀನಿ. ನಾನು ಚಿತಾಗಾರಗೆ ಈ ಹೆಣನ ಎತ್ಕೊಂಡು ಅಲ್ಲಿಗೆ ಹೋಗ್ತೀನಿ. 6 ಗಂಟೆ ಆಗೋಗಿರುತ್ತೆ, 6:30. ಅವತ್ತು ಗೊತ್ತಾಗತ್ತೆ ನನಗೆ, ನಾನು ಬಿದ್ದಿರೋರನ್ನ ಕರ್ಕೊಂಬಂದು ಸಹಾಯ ಮಾಡಬಾರ್ದು. ಇದು ತಿಳ್ಕೊಳ್ಳಿ ಪ್ರತಿಯೊಬ್ಬರು, ಒಳ್ಳೆ ಕೆಲಸ ಮಾಡೋರು ಪ್ರತಿಯೊಬ್ಬರು ತಿಳ್ಕೊಳ್ಳಿ ಇದನ್ನು. ಪೊಲೀಸ್ ಸ್ಟೇಷನಿಂದ ಕಳಿಸ್ಬೇಕು, ಒಂದು ಲೆಟ್ರು ಕೊಡಬೇಕು ಅವರು ಅನ್ನೋದು ಅವತ್ತು ಗೊತ್ತಾಗತ್ತೆ. ಅಲ್ಲಿವರೆಗೂ ಪೊಲೀಸ್ ಸ್ಟೇಷನಿಂದ ನನ್ನ ಕಳಿಸ್ತಾರೆ, ಒಂದು ಲೆಟ್ರು ಕೊಡಬೇಕು ಅವ್ರು ಕೊಡ್ತಾರೆ. ಅದಿದ್ದರೆ ಯಾರು ಸತ್ರು ನಾವು ಎತ್ತಾಕ್ಬೋದು. ಅವನೆಂಥ ಶ್ರೀಮಂತ ಸತ್ರು ಮೆಡಿಕಲ್ ಸರ್ಟಿಫಿಕೇಟ್ ಬೇಕು, ಅವನೆಂಥ ಕೋಟ್ಯಾಧಿಪತಿ ಸತ್ರು ಮೆಡಿಕಲ್ ಸರ್ಟಿಫಿಕೇಟ್ ಬೇಕು, ಒಬ್ಬ ಭಿಕ್ಷುಕ ಸತ್ರು ಮೆಡಿಕಲ್ ಸರ್ಟಿಫಿಕೇಟ್ ಬೇಕು. ಆವಾಗಲೇ ಚಿತಾಗಾರದಲ್ಲಿ ಒಳಗೆ ಕರ್ಕೊಳ್ಳೋದು.